ಪೊಲೀಸ್ ಪೇದೆಯ ಮನೆಯಲ್ಲೇ ಕಳ್ಳತನ. ಕಳೆದ ಕೆಲ ದಿನಗಳ ಹಿಂದೆ ದೇವಾಲಯ ಕಳ್ಳತನ, ಎಚ್ಚೆತ್ತುಕೊಳ್ಳದ ಪೊಲೀಸ್. ಒಂಟಿ ಮನೆ ಹಾಗೂ ಬೀಗ ಜಡಿದ ಮನೆಗಳೇ ಕಳ್ಳರ ಟಾರ್ಗೆಟ್. ಎಚ್ಚರ ಎಚ್ಚರ. ಎಚ್.ಡಿ. ಕೋಟೆ ಪಟ್ಟಣದಲ್ಲಿ ಕಳೆದ 5 ದಿನಗಳ ಹಿಂದೆ ಶ್ರೀ ವರಾಹಿ ಮತ್ತು ಮಾರಮ್ಮ ದೇವಾಲಯಕ್ಕೆ ಮುಂಜಾನೆ 3 ಗಂಟೆ ವೇಳೆಯಲ್ಲಿ ನುಗ್ಗಿದ ಕಳ್ಳರು 13 ಚಿನ್ನದ ತಾಳಿಗಳು, 10 ಚಿನ್ನದ ಗುಂಡುಗಳು, 1 ಕಾಸು ಸೇರಿದಂತೆ ಹುಂಡಿ ಹಣವನ್ನ ದೋಚಿ ಪರಾರಿಯಾಗಿದ್ರು. ಆ ಕಳ್ಳತನವಾಗಿ 5 ದಿನ ಮಾಸುವ ಮುನ್ನವೇ ಇಂದು ಬೆಳಗಿನ ಜಾವ 3 ಗಂಟೆ ಸಮಯದ ಮೊದಲನೇ ಮುಖ್ಯ ರಸ್ತೆಯ ಶೇಷಾದ್ರಿ ಅವರ ಮನೆ ಹಾಗೂ ಪೊಲೀಸ್ ಮಹಾದೇವ್ ಅವರು ಹಾಸನಾಂಬೆ ದರ್ಶನದ ಬಂದೋಬಸ್ತಿಗೆ ತೆರಳಿದ್ರು. ಮನೆ ಅವರ ಹೆಂಡತಿ ಮಕ್ಕಳು ಯಾರೂ ಸಹ ಮನೆಯಲ್ಲಿ ಇರಲಿಲ್ಲ ಮತ್ತು ವಿಶ್ವನಾಥ ಕಾಲೋನಿಯ ಗೋಬಿ ವ್ಯಾಪಾರಿ ಕೃಷ್ಣ ಅವರ ಮನೆಯಲ್ಲೂ ಯಾರೂ ಇಲ್ಲದ ಸಂದರ್ಭದಲ್ಲಿ ಕಳ್ಳರು ದರೋಡೆ ಮಾಡಿದ್ದಾರೆ. ಕಳ್ಳರಿಗೆ ಮನೆಯಲ್ಲಿ ಯಾರೂ ಇಲ್ಲದ ಮನೆಗಳೇ ಅವರ ಟಾರ್ಗೆಟ್ ಆಗಿದೆ. ನಿನ್ನೆ ರಾತ್ರಿಯಲ್ಲಿ ಮಳೆ ಬರುತ್ತಿದ್ದ ಕಾರಣ ಈ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಶೇಷಾದ್ರಿ ಅವರ ಮನೆಯಲ್ಲಿ 20 ಲಕ್ಷದಷ್ಟು ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಗೋಬಿ ವ್ಯಾಪಾರಿ ಕೃಷ್ಣ ಅವರ ಮನೆಯಲ್ಲಿ ಚಿನ್ನಾಭರಣ ಮತ್ತು 50,000 ನಗದು ಮತ್ತು ಪೊಲೀಸ್ ಮಹಾದೇವ್ ಅವರ ಮನೆಯಲ್ಲಿ 200 ಗ್ರಾಂನ ಚಿನ್ನಾಭರಣ, ಅಪಾರ ಪ್ರಮಾಣದ ಚಿನ್ನಾಭರಣ ಹಣ ದೋಚಿದ ಖದೀಮರು. ಸರಣಿ ಕಳ್ಳತನ ವಿಷಯದಿಂದ ಕಂಗೆಟ್ಟಿದ್ದ ಜನತೆ ಪೊಲೀಸರ ಕಾರ್ಯವೈಖರಿಯನ್ನೇ ಪ್ರಶ್ನಿಸುತ್ತಿದ್ದಾರೆ. ಇದೀಗ ಮತ್ತದೇ ಪ್ರಕರಣ ಮುಂದುವರಿಯದಿರುವುದು ಜನರಲ್ಲಿ ಆತಂಕಕ್ಕೀಡು ಮಾಡಿದ್ದಲ್ಲದೆ ಪ್ರಕರಣ ಭೇದಿಸಲು ವಿಳಂಬ ಧೋರಣೆ ಹಾಗೂ ವಿಫಲವಾಗಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳಕ್ಕಾಗಮಿಸಿದ ಬೆಳ್ಳಚ್ಚು ಶ್ವಾನದಳ ಸ್ಥಳೀಯ ಪೊಲೀಸರು ಎಚ್.ಡಿ. ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನಿಮ್ಮ ಹೆಸರೇನು? ಲೋಲಮ್ಮ ಅಂತ ಸರ್. ನಾನು ಮೊನ್ನೆ ಭಾನುವಾರ 3 ಗಂಟೆಗೆ ಹೋದೆ ಸರ್. ನಾನು ಹಾಸನಾಂಬೆ ದರ್ಶನಕ್ಕೆ ಹೋಗಕ್ಕೆ ಅಂತ ಅಮ್ಮನ ಮನೇಲಿ ಅಲ್ಲಿ ಆಲ್ಟಾದೆ ಮೈಸೂರಲ್ಲಿ. ಪುನಃ ಸೋಮವಾರ ಹಾಸನಾಂಬೆ ದೇವಸ್ಥಾನಕ್ಕೆ ಹೋದೆ. ಅದು ಮುಗಿಸ್ಕೊಂಡು ಮತ್ತೆ ಸೋಮವಾರ ಸಂಜೆ ಬಂದು ಅಮ್ಮನ ಮನೇಲಿ ಆಲ್ಟಾಗಿದೆ. ಮತ್ತು ಇವತ್ತು ನೆನ್ನೆನೂ ಅಲ್ಲೇ ಆಲ್ಟಾಗಿದೆ. ರಾತ್ರಿ ಬಂದಿಲ್ಲ, ನಾನು ಬೆಳಿಗ್ಗೆ ಬಂದೆ. ಅಲ್ಲಿವರೆಗೆ ಪೊಲೀಸವರು ಬಂದು ಗ್ಯಾದರ್ ಆಗಿದ್ರು ಇಲ್ಲಿ. ಆಮೇಲೆ ಒಳಗಡೆ ಹೋಗಿ ನೋಡಿ ಮೇಡಮ್ ಏನು ಮುಟ್ಟಬೇಡಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಒಳಗಡೆ ನೋಡಿದಾಗ CC ಕ್ಯಾಮ್ರಾ ವೈರೆಲ್ಲ ಎಳೆದಾಕಿದ್ದಾರೆ. ಜೊತೆಗೆ ಬೀರು ಎಲ್ಲ ಬಾಗಿಲೆಲ್ಲ ಓಪನ್ ಮಾಡಿ ಬೀರು ಎಲ್ಲ ವಾಲ್ಡ್ರೋಬ್ಗಳು ಬೀರುಗಳು ಎಲ್ಲ ಒಡೆದು ಇಟ್ಟಿದ್ದಾರೆ, ಓಪನ್ ಮಾಡಿ ಇಟ್ಟಿದ್ದಾರೆ. ನಿಮ್ಮ ಹಸ್ಬೆಂಡ್ ಎಲ್ಲ ಹೋಗಿದ್ರು? ಹಸ್ಬೆಂಡ್ ಹಾಸನಾಂಬೆ ದೇವಸ್ಥಾನದ ಡ್ಯೂಟಿಲಿದ್ದಾರೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರಾ? ಹಾಲು ತಗೊಬರೋಣ ಅಂತ ಬಂದೆ. ಗೇಟ್ ಹೊರಗಡೆ ಬೇಕಾಗಿದ್ದು ಹೊರಗಡೆ ಹಾಕಲ್ಲ, ಒಳಗಡೆ ಎಲ್ಲ ಹಾಕೋದು ಅಂತ ನೋಡ್ಬಿಟ್ಟು ಆ ಪಕ್ಕದ ಮನೆಯವ್ರಿಗೆ ಹೇಳಿದೆ. ಆಗ ನಾನು ಹಾಕಿಲ್ಲ ಅಂತಂದ್ರು. ಅಲ್ಲಿ ಡೋರ್ ಓಪನ್ ಇತ್ತು, ಒಳಗಡೆ ಇದೆಲ್ಲ ಹಿಂಗೆ ಓಪನ್ ಇತ್ತು. ಆಗ ಮೇಡಮ್ ಅವ್ರಿಗೆ ನಮ್ಮ ಮನೆಯವ್ರ ಕಡೆ ಫೋನ್ ಮಾಡಿಸ್ದೆ. ಆಗ ನಮ್ಮ ಮನೆಯವ್ರು ಬಂದಿರ್ಬೇಕು ನೋಡಿ ಅಂದರು. ಅವರು ಬಂದಿಲ್ಲ, ಕಾರು ಇಲ್ಲ ಅಂತಂದೆ. ಆವಾಗ ಸರಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು. ಆಗ ನೋಡಿದಾಗ ಅಲ್ಲಿ ಕೆಳಗಡೆ ಮನೆ ನಾವು ಅವರು ಬಂದು ನೋಡಿದಾಗ ಲಾಕೆಲ್ಲ ಕೆಳಗಡೆ ಬಿದ್ದಿತ್ತು. ನಿಮ್ಗೆ ರಾತ್ರಿ ಸೌಂಡ್ ಗಿೌಂಡ್ ಏನು ಗೊತ್ತಾಗಲ್ಲ? ಬೆಳಗ್ಗೆ ನನಗೆ ಕೇಳಿಸ್ತಿಲ್ಲ. ನೀವೇನ ನೋಡ್ಗಿದ್ರೆ ಸೌಂಡ್, ಬೈಕ್ ಸೌಂಡ್, ಕಾರ್ ಸೌಂಡ್ ಏನು ಕೇಳಲಿಲ್ಲ? ಇಲ್ಲ, ಅದೆಲ್ಲ ಏನಿಲ್ಲ. ರಾತ್ರಿ ಮಳೆ ಬೇರೆ, ಕರೆಂಟ್ ಬೇರೆ ಇರಲಿಲ್ಲ. ಹಾಗಾಗಿ ಅದೇನು ಸೌಂಡ್ ಕೇಳಿಲ್ಲ. ನಿಮ್ಮ ಹೆಸರು? ರಾಮಚಂದ್ರ. ನಿನ್ನೆ ದಿನ ರಾತ್ರಿ ಸುಮಾರು ಮಳೆ ಬಿದ್ದಂಥ ಸಮಯದಲ್ಲಿ ಎಚ್.ಡಿ. ಕೋಟೆ ಟೌನ್ನಲ್ಲಿ ಕರೆಂಟ್ ಇಲ್ಲದ ಸಮಯ ನೋಡಿ ಅಫೆಂಡರ್ಸ್ಗಳು 3 ಕಡೆ ಕಳ್ಳತನ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಮಾರಿಗುಡಿ ದೇವಸ್ಥಾನದ ಪಕ್ಕದ ಮನೆ. ಅಲ್ಲಿ ಸುಮಾರು ಒಂದು 15 ಲಕ್ಷ ರೂಪಾಯಿದಷ್ಟು ಪ್ರಾಪರ್ಟಿ ಹೋಗಿದೆ ಅಂತ ತಿಳಿದು ಬಂದಿದೆ. ಹಾಗೆಯೇ ಇದು ಒಂದು ಸ್ಟೇಡಿಯಂ ಬ್ಯಾಕ್ ಸೈಡಲ್ಲಿ NGOs ಬಡಾವಣೆಯಲ್ಲಿ ಅಲ್ಲೂ ಸ್ವಲ್ಪ ಒಂದು 200 ಗ್ರಾಮ್ ಅಷ್ಟು ಗೋಲ್ಡ್ ಹೋಗಿದೆ ಅಂತ ಅವ್ರು ಹೇಳ್ತಾರೆ. ನಿಖರವಾದ ಮಾಹಿತಿ ಇಲ್ಲ ಅಲ್ಲಿ. ಹಾಗೆಯೇ ಇದು 3ನೇದು ವಿಶ್ವನಾಥ ಕಾಲೋನಿಯಲ್ಲಿ, ಇವರಲ್ಲೂ ಸಹ ಬೆಳ್ಳಿ ಪದಾರ್ಥ ಹಾಗೂ ಇತರೆ ಎಲ್ಲ ಹೋಗಿದೆ ಅಂತ ಹೇಳ್ತಾರೆ. ಈ ಸಂಬಂಧ ನಾವು ಮೈಸೂರು ಜಿಲ್ಲಾ ಕೇಂದ್ರದಿಂದ ಕ್ರೈಮ್ ಟೀಮ್ ಮತ್ತು ಇದು ಫಿಂಗರ್ ಫ್ರಿಂಟ್ಸು ಮತ್ತು ಸೋಕೋ ಪಾರ್ಟಿಯವ್ರನ್ನ ಕರೆಸಿ ಎಲ್ಲ ಸರ್ಚ್ ಮಾಡಿಸಿ ಎಲ್ಲ ಮಾಹಿತಿ ತೊಗೊಂಡಿದ್ದೀವಿ. ಇವರಿಂದ ಶೀಘ್ರದಲ್ಲಿ ತಂಡ ರಚನೆ ಮಾಡಿ ಇವ್ರನ್ನ ಬೇಯಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸ್ತೇನೆ. ಏನೀಗ
ಹೆಗ್ಗಡಗಂಬೆ ಪಟ್ಟಣದಲ್ಲಿ ಕಳ್ಳತನ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಪೊಲೀಸ್ ಇಲಾಖೆ ವೈಫಲ್ಯವೂ ಒಂದು ಕಾರಣ ಅನಿಸುತ್ತೆ. ಇತ್ತೀಚೆಗೆ ಈಗ 5ನೇ ದಿನ ಹಿಂದೆ ನಮ್ಮ ಈ ರಸ್ತೆಯಲ್ಲಿ ಇರ್ತಕ್ಕಂಥ ಗ್ರಾಮ ದೇವತೆ ವಾರಾಹಿ ಮತ್ತು ಮಾರಮ್ಮನ ದೇವಸ್ಥಾನದಲ್ಲಿ ಕಳವಾಗಿತ್ತು. ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಕ್ರಮ ವಹಿಸಿ ಅಂತ ಹೇಳಿ ನಾವು ಆಲ್ರೆಡಿ ಕಂಪ್ಲೇಂಟ್ನ ಕೊಟ್ಟಿದ್ವಿ. ಅದಾದ 3ನೇ ದಿನಕ್ಕೆ ಅಂದರೆ ಈ ದಿನ ಮೊನ್ನೆ 14ನೇ ತಾರೀಕು ನಿನ್ನೆ ದಿನ ರಾತ್ರಿ ಸುಮಾರು 2 ಗಂಟೆಯಿಂದ 3 ಗಂಟೆ ಬೆಳಗಿನ ಜಾವದಲ್ಲಿ ಈ ನಮ್ಮ ಮನೆ ಕಳ್ಳತನ ಆಗಿದೆ. ಇಲ್ಲಿ ಸುಮಾರು ಒಂದು 15ರಿಂದ 20 ಲಕ್ಷ ಕಳ್ಳತನ ಆಗಿದೆ. ಚಿನ್ನ ಇದೆಲ್ಲ ಇದು ಮಾಡಿ ಇದೇ ಥರ ಮತ್ತು ಇನ್ನೊಂದು ಹೌಸಿಂಗ್ ಬೋರ್ಡಲ್ಲಿ ಮತ್ತು ಸ್ಟೇಡಿಯಂ ಹತ್ರನೂ ಸಹ ಪೊಲೀಸ್ ಇಲಾಖೆಯವರ ಮನೆಯಲ್ಲಿ ಪೊಲೀಸ್ ಬೇದಿಯವರ ಮನೆಯಲ್ಲೇ ಕಳ್ಳತನ ಆಗಿದೆ. ಇದಕ್ಕೆ ಪೊಲೀಸ್ ಇಲಾಖೆಯೂ ಸಹ ಎಚ್ಚರ ಮಾಡಬೇಕು. ಪೊಲೀಸ್ ಇಲಾಖೆಯಲ್ಲಿ ದೂರು ಕೊಟ್ಟರೆ ನಮ್ಮಲ್ಲಿ ಸ್ಟಾಫ್ ಇಲ್ಲ, 12 ಜನ ವೇಕೆಂಟ್ ಸ್ಟಾಫು 12 ಜನ ಇಲ್ಲ ನಮ್ಮಲ್ಲಿ ಅಂತ ಇದ್ದಾರೆ. ಪೊಲೀಸ್ನವರು ಸಹ ಇಲ್ಲಿ ಭದ್ರತೆಗೆ ಇದಿಲ್ಲ. ಇದರ ಮೇಲ್ಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಇದಕ್ಕೆ ಕ್ರಮವನ್ನು ವಹಿಸಬೇಕು. ಅದು ಅಲ್ಲದೆ ಈಗ ಹಾಸನಾಂಬ ಜಾತ್ರೆ ನಡೀತಾ ಇದೆ. ಇಲ್ಲಿ ಸ್ಟಾಫ್ಗಳನ್ನೆಲ್ಲ ತೆಗೆದು ಹಾಸನಾಂಬಗೆ ಭದ್ರತೆಗೆ ಮತ್ತು ಮುಖ್ಯಮಂತ್ರಿಗಳು ಬರ್ತಾರೆ ಮೈಸೂರಿಗೆ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡ್ರೆ ಇಲ್ಲಿ ಸಾರ್ವಜನಿಕರ ಭದ್ರತೆಯನ್ನು ಯಾರು ನೋಡ್ತಾರೆ? ಆದ್ದರಿಂದ ರಾಜಕಾರಣಿಗಳು ಸಹ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು, ಸರ್ಕಾರ ಎಚ್ಚೆತ್ಕೋಬೇಕು, ಸಂಬಂಧಪಟ್ಟಂಥ ವರಿಷ್ಠಾಧಿಕಾರಿಗಳು ಸಹ ಎಚ್ಚೆತ್ಕೊಂಡು ಏನು ಪಟ್ಟಣದಲ್ಲಿ ಸರಣಿಗಳ್ಳತನ ಆಗ್ತಾ ಇದೆ ಅದ್ರ ಬಗ್ಗೆ ಕ್ರಮ ವಹಿಸಿ ದಯಮಾಡಿ ಸಾರ್ವಜನಿಕರಿಗೆ ಅಭದ್ರತೆ ಕಾಡ್ತಾ ಇದೆ, ಆ ಭದ್ರತೆಯನ್ನು ಒದಗಿಸ್ಬೇಕು, ಅವರಿಗೆ ಹೆಚ್ಚಿನ ಬಲವನ್ನು ತುಂಬಬೇಕು ಸಾರ್ವಜನಿಕರಿಗೆ ಅಂತ ಕೇಳ್ಕೊಳ್ತಾ, ಅದೇ ರೀತಿ ಮುಂದೆ ಬರ್ತಕ್ಕಂಥ ಇನ್ನು ಏನಿದೆ ಈ ಕಳ್ಳರು ಕಾಕರುಗಳನ್ನ ಎಚ್ಚರ ವಹಿಸಿ ಸ್ಟಾಫ್ಗಳನ್ನ ಎಚ್.ಡಿ. ಕೋಟೆ ಪಟ್ಟಣಕ್ಕೆ ಹೆಚ್ಚಿಗೆ ಸಿಬ್ಬಂದಿಗಳನ್ನ ಒದಗಿಸಿ ಇದನ್ನು ಭೇದಿಸಿ ಕಳ್ಳಕಾಕರನ್ನ ಹಿಡಿಬೇಕು. ಸಾರ್ವಜನಿಕರಿಗೆ ಭಯ ವಾತಾವರಣ ಇದೆ, ಅದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಸಾರ್ವಜನಿಕರು ಅಷ್ಟೇ ಸಹ ಅವರೇನಾದ್ರು ಮನೆ ಬೀಗ ಹಾಕ್ಕೊಂಡು ಎಲ್ಲರೂ ಅಕ್ಕಪಕ್ಕ ನೆಂಟರಿಷ್ಟ್ರ ಮನೆಗೆ ಹೋಗ್ತೀನಿ ಅಂದರೆ ಅಕ್ಕಪಕ್ಕದವ್ರಿಗೆ ತಿಳಿಸಿ, ಇಲ್ಲ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ನಾವು ಈ ಥರ ಹೋಗ್ತಾ ಇದ್ದೀವಿ, ನಮ್ಮ ಮನೆ ಬೀಗ ಹಾಕಿದ್ದೀವಿ, ನಾವು 2-3 ದಿನ ಇರಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ವಿಚಾರವನ್ನು ತಿಳಿಸಿ ಆ ಥರ ಅವರು ಹೋಗಬೇಕು, ಅಕ್ಕಪಕ್ಕದವ್ರಿಗೆ ತಿಳಿಸ್ಬೇಕು. ಸಾರ್ವಜನಿಕರು ಸಹ ಎಚ್ಚೆತ್ಕೋಬೇಕು, ಸಾರ್ವಜನಿಕರು ಸಹ ಭದ್ರತೆಯನ್ನು ಒದಗಿಸ್ಕೋಬೇಕು. ಮನೆ ಮುಂದೆ ಆದಷ್ಟು ಅಕ್ಕಪಕ್ಕದವ್ರಿಗೆ ಹೇಳಿ ಒಂದು CCTV ಏನೊಂದು 3-4 ಸಾವಿರ ಖರ್ಚಾಗಬಹುದು, ಅದನ್ನು ಎಚ್ಚೆತ್ಕೊಂಡು ಅದನ್ನು ಹಾಕಿಸ್ಕೊಂಡು ಭದ್ರತೆಯನ್ನು ಮಾಡ್ಕೋಬೇಕು. ಇದೇ ರೀತಿ ಪೊಲೀಸ್ ಇಲಾಖೆಯೂ ಸಹ ಈ ಥರ ನಮಗೆ ಭದ್ರತೆಯನ್ನು ಸಾರ್ವಜನಿಕರಿಗೆ ಒದಗಿಸ್ಕೋಬೇಕು. ಪಟ್ಟಣದಲ್ಲಿ ಆದಷ್ಟು ಬಂದೋಬಸ್ತು ಮತ್ತು ಪಹರೆಯನ್ನು ಹಾಕಬೇಕು. ರಾತ್ರಿ ವೇಳೆ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಿ ಪಹರೆಯನ್ನು ಹಾಕಬೇಕು. ಮತ್ತು ಭದ್ರತೆ ಮತ್ತು ವಿದ್ಯುತ್ ಶಕ್ತಿ ಇಲಾಖೆಗೂ ಸಹ ಪೊಲೀಸ್ ಇಲಾಖೆಯಿಂದ ಒಂದು ಪತ್ರವನ್ನು ಬರೆದು ವಿದ್ಯುತ್ ಶಕ್ತಿಯನ್ನು ಕಡಿತಗೊಳಿಸೋದನ್ನ ಕಡಿಮೆ ಮಾಡಬೇಕು. ಯಾಕಂತ ಹೇಳಿದ್ರೆ ಮಳೆ ಬಂತು ಅಂದರೆ ಸಾಕು, ರಾತ್ರಿ 8 ಗಂಟೆ 9 ಗಂಟೆ ಅನ್ನೆಲ್ಲ ಕರೆಂಟ್ ತೆಗೆದು ಬೆಳಗಿನ ಜಾವ ಕೊಡ್ತಾರೆ. ಸೊ ಕಳ್ಳರಿಗೆ ಅದು ಹೆಚ್ಚಿನ ಅನುಕೂಲ ಆಗ್ತಾ ಇದೆ. ಅದರಿಂದ ಅದನ್ನು ತಪ್ಪಿಸ್ಬೇಕು. ವಿದ್ಯುತ್ ಇಲಾಖೆಯವರು ಸಹ ಎಚ್ಚೆತ್ಕೋಬೇಕು. ಏನೋ ಆಯಿತು 1-2 ಅವರ್ ಮಳೆ ಬರುತ್ತೆ, ಮಳೆ ಬಂದ ತಕ್ಷಣ ಮಳೆ ನಿಂತ ತಕ್ಷಣ ಚಾರ್ಜ್ ಮಾಡ್ಬೋದು, ಅದನ್ನು ಮಾಡ್ತಾ ಇಲ್ಲ. ಅವರು ಸಹ ಸೋಮಾರಿತನದ ಪರಮಾದಿಯನ್ನು ತೋರಿಸ್ತಾ ಇದ್ದಾರೆ. ಆದ್ದರಿಂದ ದಯಮಾಡಿ ವಿದ್ಯುತ್ ಇಲಾಖೆಯವರು ಸಹ ಎಚ್ಚೆತ್ಕೋಬೇಕು. ಇವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಪತ್ರ ಬರೆದು ವಿದ್ಯುತ್ ಶಕ್ತಿ ಇಲಾಖೆಯವ್ರಿಗೂ ಸಹ ಗಮನ ಕೊಡಬೇಕು ಅಂತ ಹೇಳಿ, ಸಾರ್ವಜನಿಕರು ಸಹ ಹೆಚ್ಚಿನ ಭದ್ರತೆಯನ್ನು ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರಲ್ಲೂ ಸಹ ವಿನಂತಿಯನ್ನು ಮಾಡ್ಕೊಳ್ತೇನೆ.